ಫುಲ್ ಫ್ಲೋರ್ ಸೆಟ್ ಬೇಕು ಅಂತ ಹೇಳಿದೆ. ಫುಲ್ ಫ್ಲೋರ್ ಸೆಟ್ಟು, ಆಮೇಲೆ ಮುಂದ್ಗಡೆ ಕೂತ್ಕೊಳ್ಳೋದಕ್ಕೆ ಒಂದು ಲಾಂಜ್ ತರ ಬೇಕು, ಆಮೇಲೆ ಒಂದು ಡೈನಿಂಗ್ ಹಾಲ್ ಬೇಕು. ಡೈನಿಂಗ್ ಹಾಲ್ ಇಂದ ಆಮೇಲೆ ಇಲ್ಲಿ ಕ್ಯಾಮ್ರಾ ಇಟ್ರೆ ಅಲ್ಲಿ ಹೊರಗಡೆ ಆ ಗ್ಲಾಸ್ ಇದೆಲ್ಲ ಕಾಣಿಸ್ಬೇಕು, ಅಲ್ಲಿ ಕುಂಡ ಗಿಂಡ ಎಲ್ಲ ಇಟ್ಟಿರ್ತೀವಿ ಫ್ಲವರ್ಸ್, ಅದೆಲ್ಲ ಇರಬೇಕು. ಆಮೇಲೆ ಹಾಲ್ ಸೆಂಟ್ರಿಗೆ ಹೋಯ್ತು ಅಂತ ಹೇಳಿದ್ರೆ ಮೆಟ್ಲು ಮೇಲಿಂದ ಒಂದು ಚಿಕ್ಕ ಲ್ಯಾಂಡಿಂಗು, ಆ ಲ್ಯಾಂಡಿಂಗ್ ಇಂದ ಪುನಃ ಇನ್ನೊಂದು ಸ್ವಲ್ಪ ಮೆಟ್ಲಿಗೆ ಹೋಯ್ತು ಅಂದ್ರೆ ಅಲ್ಲಿ ಮೇಲ್ಗಡೆ ರೈಲಿಂಗ್ಸ್ ಹಾಕಿ ಒಂದು 20 ಚಿತ್ರಗಳ ಸಹ ನಿರ್ದೇಶನದ ಅನುಭವ ಆಗಿತ್ತು. ಸರಿ, ಡೈರೆಕ್ಷನ್ ಮಾಡಬೇಕು ಅನ್ನೋದು ಒಂದು ಆಸೆ. ಅದಕ್ಕೋಸ್ಕರ ಯಾರನ್ನೂ ಕೇಳ್ದವನಲ್ಲ. ನನ್ನ ಜಾಯಮಾನದಲ್ಲಿ, ನನ್ನ ವಿದ್ಯಮಾನದಲ್ಲಿ ಏನು ಅಂತ ಹೇಳಿದ್ರೆ, ನಾನು ಯಾರನ್ನೂ ಏನು ಕೇಳ್ತಾ ಇರ್ಲಿಲ್ಲ. ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಅವಕಾಶಗಳು ಕೇಳ್ತಾ ಇರ್ಲಿಲ್ಲ, ಯಾವ ಪ್ರೊಡ್ಯೂಸರ್ ಹತ್ರನೂ ಕೇಳ್ತಾ ಇರ್ಲಿಲ್ಲ. ಒಂದೇ ಒಂದು ನಾನು ಪುಟ್ಟಣ್ಣವ್ರ ಹತ್ರ ನಾನು ಒಂದು ಪಿಕ್ಚರ್ ಕೊಡಿ ಅಂತ ಕೇಳಿದ್ದ ಬಿಟ್ಟು ಹೊರತು ಬೇರೆ ಎಲ್ಲೂ ಕೂಡ ನಾನು ಯಾರ ಹತ್ರನೂ ಕೂಡ ಕೆಲಸ ಕೇಳಿದವನೇ ಅಲ್ಲ. ಆ ಕೆಲಸಗಳೆಲ್ಲ ಕೂಡ ಯಾವುದೇ ಆಗಲಿ ಅಸೋಸಿಯೇಟ್ ಡೈರೆಕ್ಟರ್ ಆದರೆ ನನ್ನ ಕೆಲಸಗಳು ಹುಡ್ಕೊಂಡು ಬರ್ತಾ ಇತ್ತು. ಒಬ್ಬ ಡೈರೆಕ್ಟರ್ ತನ್ನ ಕೆಲಸ ಮಾಡಿದ ಸಿದ್ಲಿಂಗಣ್ಣ ಅವ್ರ ಹತ್ರ ಮಾಡಿದಾಗ 7 ಸಿನಿಮಾ ಕೆಲಸ ಮಾಡಿದೆ. ಆಮೇಲೆ ಹುಣಸೂರ್ ಹತ್ರ ಮಾಡಿದ್ದೀನಿ, ಆಮೇಲೆ ವಿಜಯ ರೆಡ್ಡಿ ಅವ್ರ ಹತ್ರ 2 ಪಿಕ್ಚರ್ ಮಾಡಿದೆ, ಗೀತಾ ಪ್ರಿಯ ಹತ್ರ ಮಾಡಿದೆ. ಇವ್ರ ಹತ್ರ ಎಲ್ಲ ಮಾಡಿ 20 ಪಿಕ್ಚರ್ಗಳು ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಒಂದು ಒಳ್ಳೆ ಅನುಭವ ಪಡೆದಿದ್ದೆ. ನಿಮ್ಗೆ ಹೇಳಿದ್ದೆ ಆಲ್ರೆಡಿ, ಅದರಲ್ಲಿ ಒಂದು 12 ಪಿಕ್ಚರ್ ರಾಜ್ಕುಮಾರ್ ಹತ್ರ ಕೆಲಸ ಮಾಡಿದಾಗ ಒಳ್ಳೆ ನನಗೆ ಒಳ್ಳೆ ಅನುಭವ ಆಯಿತು. ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸಂಭಾಷಣೆ ಹೇಳಬೇಕು, ಡೈಲಾಗು, ಎಕ್ಸ್ಪ್ರೆಷನ್ನು, ಅದು ಇದು ಎಲ್ಲಾನು ಕೂಡ ಅಲ್ಲಿಂದ ಕಲ್ತ್ಕೊಂಡೆ. ಮಿಕ್ಕಿದ್ದು ಹುಣಸೂರು ಕೃಷ್ಣಮೂರ್ತಿಗಳು, ಆಮೇಲೆ ನಮ್ಮ ಗುರುಗಳು ಸಿದ್ಲಿಂಗಯ್ಯ, ಅವ್ರು ಯಾವುದಕ್ಕೂ ಏನೂ ನನಗೆ ತೊಂದರೆ ಮಾಡ್ತಾಯಿಲ್ಲ. ಅವ್ರ ಜೊತೆ ನಾನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಒಂದು 20 ಪಿಕ್ಚರ್ ಮಾಡುವಾಗ ಒಂದು ಪಿಕ್ಚರು ಭೂತಾಯನ ಮಗ ಅಯ್ಯೋ ಪಿಕ್ಚರು, ಅದ್ರ ಬಗ್ಗೆ ಡೀಟೇಲ್ ಹೇಳಿದ್ದೀನಿ. ಒಂದು ಏನು ಅಂತ ಹೇಳಿದ್ರೆ, ಅದು ಭೂತಾಯನ ಮಗ ಅಯ್ಯೋ ಮಾಡಬೇಕು ಅಂತ ಮಾಡಿದಾಗ ಪ್ರೋಗ್ರಾಮ್ ಸ್ಕ್ರೀನ್ ಪ್ಲೇ ಎಲ್ಲ ಆಯಿತು, ಪ್ರೋಗ್ರಾಮ್ ಹಾಕ್ಬಿಡಮ್ಮ ಅಂದರು ನಮ್ಮ ಡೈರೆಕ್ಟ್ರು. ಸರಿ, ಒಂದು ಪ್ರೋಗ್ರಾಮ್ ಹಾಕಿದಾಗ ಆ ಪ್ರೋಗ್ರಾಮ್ ಒಂದು ದಿವಸಕ್ಕೆ ಎಷ್ಟು ಸೀನ್ ಮಾಡ್ತೀವಿ, ಎಷ್ಟು ದೃಶ್ಯ ಮಾಡ್ತೀವಿ, ಏನು ನೈಟ್ ಎಫೆಕ್ಟಾ, ಡೇ ಎಫೆಕ್ಟಾ, ಎಲ್ಲಿ ಹೊರಗಡೆನಾ ಒಳಗಡೆನಾ, ಈ ಥರದ್ದು ಎಲ್ಲಾನು ಥರ ಒಂದು ಪ್ರೋಗ್ರಾಮ್. ನನ್ನ ಪ್ರೋಗ್ರಾಮ್ ತುಂಬ ಟೈಮ್ ಟೇಬಲ್ ತುಂಬ ಚೆನ್ನಾಗಿರುತ್ತೆ. ಟೈಮ್ ಟೇಬಲ್ ಹಾಕ್ತೆ ಅಂದ್ರೆ ಆ ಟೈಮ್ ಟೇಬಲ್ ಪ್ರಕಾರ ನಡೀತು ಅಂತ ಹೇಳಿದ್ರೆ ಅದು ಟೈಮ್ ಟೇಬಲ್. ಅದು ಯಾವತ್ತು ನಾನು ಶುರು ಮಾಡಿದ್ದು ಯಾವತ್ತು ಮುಗಿಯುತ್ತೆ ಅಂತ ಹೇಳಿರ್ತೀನೋ ಅವತ್ತೇನೆ ನಾನು ಎಲ್ಲಾ ಪಿಕ್ಚರ್ಗಳು ಮುಗ್ದಿರೋದು. ಈ 20 ಪಿಕ್ಚರು ಇರ್ಬೋದು, ಅಥವಾ ಮುಂದೆ ನಾನು ಮಾಡಿದ್ದೀನಲ್ಲ ಒಂದು 50 ಪಿಕ್ಚರು, ಅದು ಅಷ್ಟೇನೆ. ಅದು ಯಾರದೇ ಆಗಿರ್ಬೋದು, ರಾಜ್ಕುಮಾರ್ ಸರ್ದೇ ಆಗಿರ್ಬೋದು, ಅಥವಾ ವಿಷ್ಣುವರ್ಧನ್ ಸಿನಿಮಾನೇ ಆಗಿರ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರೆಕ್ಟಾಗಿ ಬರಲ್ಲ ಅಂತ ಎಲ್ರಿಗೂ ಗೊತ್ತೇ ಇದೆ, ಅಂಬರೀಷ್ ಅವ್ರ ಪಿಕ್ಚರ್ ಆಗಲಿ. ಸೊ ಇಷ್ಟು ಪಿಕ್ಚರ್ಗಳಲ್ಲೂ ಕೂಡ ಯಾವುದು ಕೂಡ ಶುರು ಮಾಡಿದ ದಿವಸ ಆಮೇಲೆ ಮುಗಿಯೋ ದಿವಸ ಕರೆಕ್ಟಾಗಿರುತ್ತೆ, ಅವತ್ತೇ ಮುಗಿಯುತ್ತೆ. ಮುಗಿಯೋ ದಿವಸ ಕರೆಕ್ಟಾಗಿ ಮುಗಿಸ್ತೀನಿ ಅಂತ ಹೇಳಿದ್ದೇನೆ. ಅವತ್ತಿನ ದಿವಸ ಪೂಜೆ ಮಾಡಿಬಿಟ್ಟು ಕುಂಬಳಕಾಯಿ ಹೊಡೆದು ಎಲ್ರಿಗೂ ಸ್ವೀಟ್ ಕೊಟ್ಬಿಟ್ಟು ಅವತ್ತಿನ ದಿವಸ ಮುಗೀತು ಅಂತ ಹೇಳೋದು ಒಂದು ಶುಭಾರಂಭ ಅಲ್ಲ, ಶುಭವಾಗಿ ಮುಹೂರ್ತ ಕ್ಲೋಸ್ ಆಗೋದು. ಈ ಥರದ್ದು ಕೂಡ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದದ್ದು ನಂದು. ಸೊ ಆ ಥರ ಭೂತಾಯನ ಮಗ ಇವು ಕೇಳಿದಾಗ ಒಂದು ಪ್ರೋಗ್ರಾಮ್ ಹಾಕಿದೆ. ಅದು ಹೆಚ್ಚು ಕಮ್ಮಿ ನೀಟಾಗಿ ಟೈಪಿಂಗ್ ಇಲ್ಲ, ಏನಿಲ್ಲ, ಎಲ್ಲ ಬರೆಯೋದಾನೆ ಕೈಯಲ್ಲಿ. ಸರಿ, ಹೆಚ್ಚು ಕಮ್ಮಿ ನಂಗೆ ತಿಳಿದ ಮಟ್ಟಿಗೆ 35 ಶೀಟ್ ಆಯ್ತು. 35 ಶೀಟು ಪ್ರೋಗ್ರಾಮ್ 35 ಆಯ್ತು. ಆಮೇಲೆ ಏನೋ ಒಂದು ಆರ್ಟಿಸ್ಟ್ಗಳು ಚೇಂಜು, ಆರ್ಟಿಸ್ಟ್ ಇದು, ಆಮೇಲೆ ಇವ್ರು ಬರಲ್ಲ, ಇವ್ರಿಲ್ಲ, ಅದು ಇಲ್ಲ ಅಂತ ಏನೋ ಆದಾಗ ಇನ್ನೊಂದ್ಸತಿ ಬರೆದು ಬಿಡಮ್ಮ, ನಮ್ಮ ಡೈರೆಕ್ಟ್ರಿಗೆ ಎಲ್ಲ ಕರೆಕ್ಟಾಗಿ ಆಗ್ಬಿಡ್ಬೇಕು. ಸೊ ಇನ್ನೊಂದ್ಸತಿ ಬರೆದೆ. ಆ ಥರ ಟೈಮ್ ಟೇಬಲ್ಗಳು ತುಂಬಾ ತೊಂದರೆ ಆಗಿ ಎಲ್ಲ ಆಗಿ ಕೊನೆಗೆ ಎಷ್ಟು ಸತಿ ಬರ್ತಿದ್ದೆ ಅಂದ್ರೆ 5 ಸತಿನೋ 6 ಸತಿನೋ ಬರ್ತಿದ್ದೀನಿ. 5 ಸತಿನೋ 6 ಸತಿನೋ ಬರ್ದಿರೋದು ಅಂತ ಹೇಳಿದ್ರೆ 5 ಸತಿ 6 ಸತಿ ಬರ್ದಿರೋದು ಕೂಡ 30 ಪೇಜ್ ಬರ್ತಿದ್ದೀನಿ. ಪ್ರತಿ ಸತಿ ಬರೆಯೋದು ಅದು ಬೇಡ ಅಂತ ಬಿಡೋದು. ನಮ್ಮ ಡೈರೆಕ್ಟರ್ ಆದ್ರು ಇದೊಂದು ಮಾಡಮ್ಮ, ಈ ತರ ಮಾಡ್ಬಿಡಮ್ಮ, ಆ ತರ ಮಾಡ್ಬಿಡಮ್ಮ ಅಂತ ಅವರು ಸ್ವಲ್ಪ ಮಸ್ಕ ಹೊಡೆದ್ರು. ಅಷ್ಟು ಬರ್ದೆ, ಏನೇನೋ ಚೇಂಜ್ ಆಗೋದು. ಅದಾದ್ಮೇಲೆ ಇದಾದ್ಮೇಲೆ ಇದು ಮಾಡ್ಬಿಡಮ್ಮ, ಇದು ಮೊದಲು ಮಾಡ್ಬಿಡಮ್ಮ, ಅದಾದ್ಮೇಲೆ ಮಾಡ್ಬಿಡಮ್ಮ ಅನ್ನೋರು. ಸೊ ಆ ಥರ ಅಷ್ಟೊಂದು ಟೈಮ್ ಟೇಬಲ್ ಚೇಂಜ್ ಮಾಡಿದ್ದೆ. ಆಮೇಲೆ ಕೋರ್ಸ್ ಮಾತಾಡೋಗಿಲ್ಲ, ಅದು ಹಂಗೇನೆ ಆಯ್ತು ಆ ಥರ. ಅದು ಇನ್ನೊಂದೇನಂತ ಹೇಳಿದ್ರೆ, ಭೂತಾಯನ ಮಗ ಅಯ್ಯೂಲಿ ಮಾಡಿದಾಗ ಪ್ರೊಡ್ಯೂಸರ್ಸ್ ಫಸ್ಟ್ ಟೈಮ್ ತಾನೇ 4 ಜನ ಸೇರ್ತಾ ಇರೋದು. ಸೊ ಜಾಸ್ತಿ ಖರ್ಚು ಮಾಡಬಾರ್ದು, ಜಾಸ್ತಿ ಫಿಲಮ್ ವೇಸ್ಟ್ ಆಗಬಾರ್ದು, ಆಮೇಲೆ ಡೈಲಾಗ್ ತೆಗೆದು ಕಟ್ ಮಾಡಿ ಬಿಸಾಕ್ಬಾರ್ದು, ತುಂಬ ಆಪ್ಟಾಗಿ ಎಷ್ಟು ಬೇಕೋ ಅಷ್ಟೇ ಇರಬೇಕು ಅನ್ನೋದಕ್ಕೋಸ್ಕರ ಹುಣಸೂರು ಕೃಷ್ಣಮೂರ್ತಿಗಳೇ ಡೈಲಾಗ್ಸ್ ಬರ್ದಿರೋದು. ಅವ್ರಿಗೆ ಹೇಳಿದ್ರು, ಗುರುಗಳೇ ಎಷ್ಟು ಬರೀಬೇಕು ಅಂದರೆ ಅಷ್ಟಕ್ಕೆ ಬರ್ಕೊಡಿ, ನಾವು ನಿಮ್ಮ ಡೈಲಾಗ್ಸ್ನ ಈ ಒಂದು ಚೂರು ಕೂಡ
ಇದು ತೆಗಿಬೇಕು, ಇದನ್ನ ಕಟ್ ಮಾಡಬೇಕು, ಅದನ್ನ ಕಟ್ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ಬಾರ್ದು, ಅಷ್ಟು ಕರೆಕ್ಟಾಗಿ ಇರಬೇಕು ಅಂತ ಹೇಳಿದ್ರು. ಹುಣಸೂರವ್ರು ಅದೇ ರೀತಿ ಬರ್ಕೊಟ್ರು. ನಾವು ಒಂಚೂರು ಕೈ ಆಡ್ಸೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಆಪ್ಟಾಗಿ ಹುಣಸೂರವ್ರ ಸಂಭಾಷಣೆ. ಆಮೇಲೆ ಸಾಂಗ್ಸ್ ಎಲ್ಲ ಬೇರೆ ಬೇರೆಯವ್ರು ಬರ್ತಾರೆ. ಸೊ ಈ ಥರ ಅದು ತುಂಬ ಚೆನ್ನಾಗಿ ಮೂಡ್ ಬಂದು ಪಿಕ್ಚರು. ಟೈಮ್ ಟೇಬಲ್ ವಿಷಯಕ್ಕೆ ಬಂತಲ್ಲ, ಅದು ಹೇಳಿದೆ. 20 ಪಿಕ್ಚರ್ಗಳು ಸಹ ನಿರ್ದೇಶನ ಆದಮೇಲೆ ನನಗೆ ನಿರ್ದೇಶನ ಮಾಡಬೇಕು ಅಂದ್ಬಿಟ್ಟು ನಮಗೆ ದ್ವಾರಕೀಶ್ ಅವರು ಒಂದು ಆಫರ್ ಕೊಟ್ಟರು. ನನಗೂ ಆಸೆ ಇತ್ತು ಮಾಡಬೇಕು ಅಂತ. ಅದಕ್ಕೆ ಮುಂಚೆ ಅವರು ಈಗ ಆಕ್ಷನ್ ಪಿಕ್ಚರ್ ಕೌಬಾಯ್ ಕುಳ್ಳ ಅದು ಇದು ಆ ಥರದ್ದೆಲ್ಲನೂ ಬೇಕಾಷ್ಟು ಹೇಳ್ತಾ ಇದ್ರು. ಪ್ರತಿಯೊಂದಕ್ಕೂ ನೀ ಮಾಡ್ಬಿಡು ಬಾ, ನೀ ಬರ್ಗವ, ನೀ ಮಾಡ್ಬಿಡು ಬಾಬಿ ಅನ್ನೋ ಥರ. ಆಮೇಲೆ ಅದು ಯಾವುದನ್ನು ನಾನು ಹೇಳಿದೆ, ಇದೆಲ್ಲ ಆಕ್ಷನ್ ಪಿಕ್ಚರ್ ಬೇಡ, ನನಗೆ ಯಾವ ಥರ ಒಂದು ಸೆಂಟಿಮೆಂಟಲ್ ತರದಕ್ಕೆ ಕೊಟ್ಟರೆ ಮನಸ್ಸಿಗೆ ದಾಟುತ್ತೆ, ಜನನ ನೋಡ್ತಾರೆ ಅನ್ನೋ ಥರ ಹೇಳಿದ್ದೆ. ಸೊ ಆ ಥರ ಎಲ್ಲ ಹುಡುಕಿದ್ವು. ಅದರಲ್ಲಿ ಒಂದೇನೋ ಒಂದು ಹೇಮಗಂಗಾ ಅಂತ ಕಾಣಿಸುತ್ತೆ. ಒಂದು ಸಬ್ಜೆಕ್ಟ್ ಒಂದು ಸ್ವಲ್ಪ ಸಿಡಿಸ್ತು, ಒಂದೊಂಥರ ಡ್ಯೂಯಲ್ ರೋಲ್ ಥರ ಇತ್ತು. ಆಮೇಲೆ ಅದನ್ನು ಬೇಡ ಅಂತ ಬಿಟ್ಟು, ಆಮೇಲೆ ಇದು ಒಂದು ಉದಯ್ ಶಂಕರ್ ಯಾವಾಗ ಇದ್ರಲ್ಲಿ ತಾನೇ ಇರ್ತಾರೆ, ಚೆನ್ನೈಲಿ ತಾನೇ ಇರ್ತಿದ್ರು. ಅವರು ಒಂದು ಪಿಕ್ಚರ್ ಹೇಳಿದ್ರು, ಯಾವುದು ಅಂತ ಹೇಳಿದ್ರೆ ಅದು ಕೃಷ್ಣವೇಣಿ ಥಿಯೇಟ್ರಲ್ಲಿ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು. ಅದು ಏನಂತ ಹೇಳಿದ್ರೆ ತಮಿಳ್ ಪಿಕ್ಚರ್, ಅದು ದೀರ್ಘ ಸುಮಂಗಲಿ ಅಂತ. ಆ ದೀರ್ಘ ಸುಮಂಗಲಿ ಏನಂದ್ರೆ ಗಂಡ ಹೆಂಡತಿ ಸೆಂಟಿಮೆಂಟಲ್ ಇದು, ಗಂಡ ಹೆಂಡತಿ ಒಟ್ಟಿಗೆ ಇರೋದು, ಆಮೇಲೆ ಒಟ್ಟಿಗೆ ಸತ್ತೋಗೋದು, ಆ ಥರದ ಕಥೆ ಅದು. ಸೊ ಅದನ್ನ ನೋಡಿದ್ರು, ಅದು ಚೆನ್ನಾಗಿತ್ತು. ಆಮೇಲೆ ದ್ವಾರಕೀಶು ನಾನು ನೋಡಿದ್ವು, ನಂಗೂ ತೋರಿಸಿದ್ರು, ಚೆನ್ನಾಗಿತ್ತು. ಅಮ್ಮ ಮಾಡ್ತೀಯಾ ಅಂತ ಕೇಳಿದ್ರು, ಹ್ಞೂ ಅಂತ ಹೇಳಿದೆ. ಆಮೇಲೆ ರಾಜ್ಕುಮಾರ್ಗೆ ಕತೆ ಹೇಳಿದ್ರು. ರಾಜ್ಕುಮಾರ್ ಪಿಕ್ಚರ್ ನೋಡಲಿಲ್ಲ ಅಂತ ಕಾಣಿಸುತ್ತೆ. ರಾಜ್ಕುಮಾರ್ಗೆ, ಉದಯ್ ಶಂಕರ್ಗೆ, ವರ್ಧಪ್ಪನಿಗೆ ಕತೆ ಹೇಳಿದ್ರು. ವರ್ಧಪ್ಪ ನೋಡಿರ್ಬೋದು, ಅವರು ಇಷ್ಟ ಆಯಿತು. ಸೊ ಇಷ್ಟ ಆದಮೇಲೆ ಇಷ್ಟಕ್ಕೆ ಕತೆ ಫೈನಲೈಸ್ ಆಗೋಯ್ತು. ರಾಜ್ಕುಮಾರ್ ಕೂಡ ಒಪ್ಕೊಂಡ್ರು, ಈ ದೀರ್ಘ ಸುಮಂಗಲಿ ಅನ್ನೋ ಪಿಕ್ಚರ್ನ ಅವ್ರು ಮಾಡಕ್ಕೆ ಒಪ್ಕೊಂಡ್ರು. ಆಮೇಲೆ ಹೀರೋಯಿನ್ ಯಾರು ಹಾಕಬೇಕು ಅಂತ, ಹೀರೋಯಿನ್ ಅವತ್ತಿನ ದಿವಸ ತುಂಬ ಪಾಪ್ಯುಲರ್ ಆಗಿದ್ದವರು ಸರೋಜಾ ದೇವಿ ಅವರು. ಸಾಮಾನ್ಯವಾಗಿ ಕನ್ನಡ ಪಿಕ್ಚರ್ಗೆ ಸಿಗ್ತಿರ್ಲಿಲ್ಲ ಅವರು, ಯಾಕಂದ್ರೆ ಬೇರೆ ಬೇರೆ ಭಾಷೆಗಳಲ್ಲೇ ಅಷ್ಟು ಬ್ಯುಸಿ ಅವರು ಎಷ್ಟು ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ ಅಂದ್ರೆ ಅದು ಲೆಕ್ಕ ಗೊತ್ತಿಲ್ಲ ನನಗೆ. ಎಲ್ಲಾ ನಾಯಕರ ಜೊತೆನೂ ಮಾಡಿದ್ದಾರೆ ಅವರು. ಶಿವಾಜಿ ಗಣೇಶನ್ ಜೊತೆ ಮಾಡಿದ್ದಾರೆ, MG ರಾಮಚಂದ್ರನ್ ಜೊತೆ ಮಾಡಿದ್ದಾರೆ, ಆಮೇಲೆ NT ರಾಮರಾವ್ ಜೊತೆ ಮಾಡಿದ್ದಾರೆ, ನಾಗೇಶ್ ರಾವ್ ಜೊತೆ ಮಾಡಿದ್ದಾರೆ, ಶೋಭನ್ ಜೊತೆ ಮಾತಾಡಿದ್ದಾರೆ, ಐ ಥಿಂಕ್ ರಾಜೇಂದ್ರ ಕುಮಾರ್ ಜೊತೆ ಮಾಡಿದ್ದಾರೆ, ಹಿಂದಿಲೂ ಕೂಡ ಮಾಡಿದ್ದಾರೆ, ಬೇಕಾದ ಪಿಕ್ಚರ್ಗಳನ್ನ ಮಾಡಿದ್ದಾರೆ. ತುಂಬ ಬ್ಯುಸಿ ಅವರು. ಸೊ ಅವ್ರನ್ನ ಹಾಕೋಣ ಅಂತ ಆಯ್ತು. ಆಮೇಲೆ ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರಿಗೂ ಇಷ್ಟ ಆಯ್ತು, ಯಾಕಂದ್ರೆ ಇದು ಒಳ್ಳೆ ಕತೆ ಇದೆ. ಆಮೇಲೆ ರಾಜ್ಕುಮಾರ್ ಜೊತೆ ಸರಿ ಅವರು ಒಪ್ಕೊಂಡ್ರು. ಅವರು ಒಪ್ಕೊಂಡ್ರೆ ಸರಿ ಡೇಟ್ ಫಿಕ್ಸ್ ಮಾಡಿ ಶೂಟಿಂಗ್ ಶುರು ಮಾಡಿದ್ರು. ದ್ವಾರಕೀಶ್ ಅವ್ರು ಏನು ಅಂತ ಹೇಳಿದ್ರೆ ಒಳ್ಳೆ ನಿರ್ಮಾಪಕ. ಏನೇನು ಬೇಕು ಕತೆಗೆ, ಏನೇನು ಬೇಕು ಕತೆಗೆ, ಏನೇನು ಪೂರಕವಾಗಿರ್ಬೇಕು ಎಲ್ಲಾನು ಕೂಡ ಅವರೇ ಅವನು ಒಂಚೂರು ತಪ್ಪದೇನೆ ಕೊಡ್ತಾ ಇದ್ದ. ಅವನು ಡೈರೆಕ್ಟ್ ಮಾಡದೇ ಇದ್ರು ಕೂಡ ನಾನು ಡೈರೆಕ್ಟ್ ಮಾಡಿದಾಗ ನನಗೆ ಏನೇನು ಬೇಕು ಅನ್ನೋದನ್ನ ನಾನು ಆರ್ಟ್ ಡೈರೆಕ್ಟರ್ ಹೇಳಿದ್ರೆ ಅದನ್ನು ಕರೆಕ್ಟಾಗಿತ್ತು. ಯಾಕೆಂದ್ರೆ ಆ ಪಿಕ್ಚರಲ್ಲಿ ನನಗೆ ಫುಲ್ ಫ್ಲೋರ್ ಸೆಟ್ ಬೇಕು ಅಂತ ಕೇಳಿದೆ ನಾನು. ಅವಾಗ ತಾನೇ ಮೊದಲನೇ ಪಿಕ್ಚರ್ ಫುಲ್ ಫ್ಲೋರ್ ಸೆಟ್ ಬೇಕು ಅಂತ ಕೇಳಿದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ಏನಂತ ಹೇಳಿದ್ರೆ ಒಂದು ದೊಡ್ಡ ಫ್ಲೋರು, ಆಮೇಲೆ ಒಂದು ಚಿಕ್ಕ ಫ್ಲೋರ್ ಇತ್ತು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಂದು ಫ್ಲೋರ್ ಪಕ್ಕದಲ್ಲಿ ಕಟ್ಟಿದ್ರು. ಸೊ ನಾನು ಮಾಡಿದಾಗ ದೊಡ್ಡ ಫ್ಲೋರು, ಚಿಕ್ಕ ಫ್ಲೋರ್ ಇತ್ತು. ಆ ದೊಡ್ಡ ಫ್ಲೋರಲ್ಲಿ ನನಗೆ ಏನ್ ಬೇಕು ಅಂತ ಕೇಳಿದ್ರು. ಆ ಡೈರೆಕ್ಟರ್ ಹೇಳ್ಬಿಡು ಅಂದ್ರು. ಸರಿ ನಾನೇ ಎಕ್ಸ್ಪ್ಲೇನ್ ಮಾಡಿದೆ. ಫುಲ್ ಫ್ಲೋರ್ ಸೆಟ್ ಬೇಕು ಅಂತ ಹೇಳಿದೆ. ಫುಲ್ ಫ್ಲೋರ್ ಸೆಟ್ಟು, ಆಮೇಲೆ ಮುಂದ್ಗಡೆ ಕೂತ್ಕೊಳ್ಳೋದಕ್ಕೆ ಒಂದು ಲಾಂಜ್ ತರ ಬೇಕು, ಆಮೇಲೆ ಒಂದು ಡೈನಿಂಗ್ ಹಾಲ್ ಬೇಕು, ಡೈನಿಂಗ್ ಹಾಲಿಂದ ಇನ್ನೊಂದು ಸಿಟ್ಟಿಂಗ್ ಹಾಲ್ ಬೇಕು ಅಂತ ಹೇಳಿದ್ದೆ. ಸಿಟ್ಟಿಂಗ್ ಹಾಲ್ ಹಿಂದ್ಗಡೆ ಬರೀ ಗ್ಲಾಸ್ ಕಿಟಕಿಗಳೇ ಒಂದು 8-10 ಕಿಟಕಿ ಇರಬೇಕು ಗ್ಲಾಸ್. ಆ ಕಡೆ ಕ್ಯಾಮ್ರಾನ ಇಟ್ಟು ಈ ಕಡೆ ಮನೆ ಒಳಗೆ ಕಾಣಿಸ್ಬೇಕು. ಆಮೇಲೆ ಇಲ್ಲಿ ಕ್ಯಾಮ್ರಾ ಇಟ್ರೆ ಅಲ್ಲಿ ಹೊರಗಡೆ ಆ ಗ್ಲಾಸ್ ಇದೆಲ್ಲ ಕಾಣಿಸ್ಬೇಕು. ಅಲ್ಲಿ ಗಿಂಡ ಎಲ್ಲ ಇಟ್ಟಿರ್ತೀವಿ ಫ್ಲವರ್ಸ್, ಅದೆಲ್ಲ ಇರಬೇಕು. ಆಮೇಲೆ ಹಾಲ್ ಸೆಂಟ್ರಿಗೆ ಹೋಯ್ತು ಅಂತ ಹೇಳಿದ್ರೆ ಮೆಟ್ಲು ಮೇಲೆ ಒಂದು ಚಿಕ್ಕ ಲ್ಯಾಂಡಿಂಗು, ಆ ಲ್ಯಾಂಡಿಂಗ್ ಇಂದ ಪುನಃ ಇನ್ನೊಂದು ಸ್ವಲ್ಪ ಮೆಟ್ಲಿಗೆ ಹೋಯ್ತು ಅಂದ್ರೆ ಅಲ್ಲಿ ಮೇಲ್ಗಡೆ ರೈಲಿಂಗ್ಸ್ ಹಾಕಿ ಇದು ರೂಮ್ಸ್ಗಳಿಗೆ ಹೋಗೋದಕ್ಕೆ 1-2-3 ರೂಮ್ ಹೋಗೋದಕ್ಕೆ ಎಂಟ್ರೆನ್ಸ್ಗಳು. ಆಮೇಲೆ ಕೆಳಗಡೆ ಮೆಟ್ಲಿಗೆ ಹೋಗ್ತಾ ಆ ಮೆಟ್ಲು ಪಕ್ಕದಲ್ಲೇನೆ ಒಂದು ದೇವ್ರ ಮನೆ. ಇಷ್ಟೂ ಕೂಡ ಫುಲ್ ಫ್ಲೋರ್ ಸೆಟ್ಟಲ್ಲಿ ಹಾಕಿದ್ದು. ಇವತ್ತು ನೀವು ನೋಡಿದ್ರೆ ಅಥವಾ ಈ ಕಾರ್ಯಕ್ರಮ ನೋಡ್ತಿರೋ ಯಾರು ನೋಡಿದ್ರು ಕೂಡ ನಾ ಹೇಳಿದ್ದೆಲ್ಲ ಇದ್ದೇ ಇದೆ. ಇದು ಎಷ್ಟು ವರ್ಷದ ಹಿಂದೆ ಇದ್ದದ್ದು.
ಅಷ್ಟನ್ನು ಕೂಡ ನಂದು ಮೊದಲನೇ ಪಿಕ್ಚರ್ ಆದ್ರಿಂದ ಏನೋ ಎಲ್ಲಾನು ಚೆನ್ನಾಗಿ ಜ್ಞಾಪಕ ಇದೆ. 74 ಸ್ಮೃತಿ ಪಟಲದಲ್ಲಿ ಎಲ್ಲಾನು ಇದೆ ನನಗೆ ಬಹಳ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಒಂದು ಹಾಡು ಬರುತ್ತೆ. ಆ ಹಾಡಲ್ಲಿ ಒಳಗಡೆ ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದಾಗ ಆ ಹೆಂಡತಿಗೆ ಮೈ ಹುಷಾರಿರಲ್ಲ, ಮಲಗ್ಬಿಟ್ಟಿರ್ತಾರೆ. ಅವಾಗ ಮಳೆ ಬರ್ತಾ ಇರುತ್ತೆ, ಮಿಂಚು ಗುಡುಗು ಎಲ್ಲ ಬರ್ತಾ ಇರುತ್ತೆ. ಈ ತರದಲ್ಲಿ ನಾಯಕರ ಎಂಟ್ರಿ. ಸೊ ಇದು ಈ ತರದ್ದು ಇದೆಲ್ಲ ಇರೋದ್ರಿಂದ ಇದೆಲ್ಲ ಬೇಕು ಅಂತ ಹೇಳಿದ್ದೆ ನಾನು. ಇದಕ್ಕೆಲ್ಲ ಏನನ್ನ ಅನುಕೂಲ ಮಾಡಿಕೊಟ್ರು ದ್ವಾರಕೀಶ್ ಅವರು. ಅದ್ದೂರಿಯಾಗಿ ಖರ್ಚು ಮಾಡಿದ್ರು. ನನಗೆ ಏನು ಬೇಕೋ ಅದು ನಾನು ಎಷ್ಟೊತ್ತು ಶೂಟಿಂಗ್ ಮಾಡ್ತೀನೋ ಅಷ್ಟೇ, ಏನು ಕೇಳಿದ್ರು ಕೊಡ್ತಾ ಇದ್ರು. ಆಮೇಲೆ ಚೆನ್ನಾಗೂ ಆಯಿತು, ಚೆನ್ನಾಗಿ ಮೂಡ್ ಬಂತು. ಎಲ್ಲಾನು ಅಷ್ಟೇ, ರಾಜ್ಕುಮಾರ್ ಅವರ ಅಭಿನಯ ಆಗಲಿ, ಸರೋಜಾದೇವಿ ಅವರ ಅಭಿನಯ ಆಗಲಿ, ಎಲ್ಲಾನು ಅಷ್ಟೇ. ಅವರ ಅಭಿನಯಗಳೆಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲೇನೆ ಏನಾಗುತ್ತೆ ಅಂತ ಹೇಳಿದ್ರೆ 1-2 ಅಂತ ಬರುತ್ತೆ. ಒಂದು ವಯಸ್ಸು ಅವ್ರಿಗೆ ಇನ್ನೂ 3 ಮಕ್ಕಳು, ಚಿಕ್ಕ ಮಕ್ಕಳು ಆಗೋದು, ಅದುವರೆಗೂ ಅದೊಂದು ಇಂಟರ್ವೆಲ್ಲು. ಆಮೇಲೆ ಮಕ್ಕಳುಗಳೆಲ್ಲ ಬೆಳೆದು ದೊಡ್ಡವರಾಗ್ಬಿಟ್ಟಿರ್ತಾರೆ, ಅದು ಆಫ್ಟರ್ ಇಂಟರ್ವೆಲ್ಲು. ಬೆಳೆದ ಮೇಲೆ ಮಕ್ಕಳುಗಳು ಹೇಗೆ ಬದಲಾಯಿಸ್ತಾರೆ, ಹೇಗೆ ಜೀವನ ತೊಂದರೆ ಆಗುತ್ತೆ, ಮಕ್ಕಳುಗಳು ಹೇಗೆ ಉಲ್ಟಾ ಹೊಡಿತಾರೆ, ಆಮೇಲೆ ಮಕ್ಕಳುಗಳು ಹೇಗೆ ಮನೆ ಬಿಟ್ಟು ಹೊರಟೋಗ್ತಾರೆ, ಆಮೇಲೆ ಮಗಳು ಮದುವೆ ಮಾಡ್ಕೊಳಕ್ ಒಪ್ಪಲ್ಲ. ಯಾತಕ್ಕೆ ಅಂದ್ರೆ ನನಗೆ ಬರೋ ಗಂಡು ಕೂಡ ಈ ನಮ್ಮ ಅಪ್ಪನ ಥರನೇ ಸ್ಟ್ರಿಕ್ಟ್ ಆಗಿ ಇದ್ಬಿಟ್ರೆ ಅಂತ ಹೇಳ್ತಾಳೆ. ಸೊ ಇವುಗಳೆಲ್ಲ ಏನಂತಾರೆ, ಈ ಪರಿವರ್ತನೆಗಳೆಲ್ಲಾನು ಕೂಡ ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಆಮೇಲೆ ಫಸ್ಟ್ ಹಾಫಲ್ಲಿ ಹೆಂಡತಿ ಮನಸ್ತಾಪ ಮಾಡ್ಕೊಂಡು ಊರ್ಗೊಟ್ಟಾಗಿರ್ತಾಳೆ. ಆ ಟೈಮಲ್ಲಿ ಹೆಂಡತಿ ಬರ್ತಾಳೆ ಅಂತ ಏನೋ ಮನಸ್ತಾಪ ಸರಿ ಹೊಟ್ಟೋಗುತ್ತೆ. ಬರ್ತಾಳೆ ಅನ್ನೋ ತಕ್ಕಾಗೆ ಟ್ರೈನ್ ಆಕ್ಸಿಡೆಂಟ್ ತರ ಆಗೋಗ್ಬಿಡುತ್ತೆ. ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಬಂದು ಟ್ರೈನಲ್ಲಿ ಹುಡುಕ್ತಾರೆ ಇವರು. ಆ ಹುಡುಕಿದ್ರೆ ಎಲ್ಲೋ ಹೆಣನೇ ಸಿಗೋದಿಲ್ಲ. ಗಾಬರಿ ಮನಸ್ಸಾಗೋಗ್ಬಿಡುತ್ತೆ. ಅಯ್ಯೋ ಹೆಂಡತಿ ಸತ್ತೋಗ್ಬಿಟ್ಲು ಅಂತ ಬೇಜಾರು ಮಾಡ್ಕೊಂಡು ಮನೆಗೆ ಬಂದ್ರೆ ಹೆಂಡತಿ ಮುಂಚೆನೆ ಬಂದ್ಬಿಟ್ಟಿರ್ತಾಳೆ. ಸೊ ಈ ಪೋರ್ಷನ್ಸ್ಗಳೆಲ್ಲಾನು ತುಂಬಾ ಮನೋಜ್ಞವಾಗಿ ಇದೆ. ಆಮೇಲೆ ರಾಜ್ಕುಮಾರ್, ಸರೋಜಾದೇವಿಯವರ ಅಭಿನಯ ಮಾತಾಡೋ ಆಗಿಲ್ಲ, ಎಲ್ಲಾನು ಪಾರ್ವತಿ ಹೆಸರಾಗ್ತಿತ್ತು. ಒಂದೇ ಗಂಟೆ ಯಾಕೆ ಪಾರ್ವತಿ ಅಂತ ಒಂದು ಹೆಸರು ಇಟ್ಟು ಅಂತ ಹೇಳಿದ್ರೆ, ಕತೆ ನ್ಯಾಚುರಲ್ ಆಗಿರ್ಲಿ, ಅವ್ರ ಮನೆಯಲ್ಲಿ ನಡೆಯೋ ತರ ಕತೆ ಇರ್ಲಿ ಅನ್ನೋದಕ್ಕೋಸ್ಕರನೇ ಅದೇ ಪಾತ್ರಗಳು ಇಟ್ಟಿದ್ದು. ಅವ್ರಿಗೆ ರಾಜ್ಕುಮಾರ್ ಅಂತ ಇರ್ಲಿಲ್ಲ, ಬರೀ ಕುಮಾರ್ ಅಂತ ಇಟ್ಟು, ಇವಳಿಗೆ ಪಾರ್ವತಿ ಅಂತ ಇಟ್ಟು. ಆಮೇಲೆ ಇವಳು ಮಗಳು ಕೂಡ ಅವತ್ತು ನಿಸಿಕ್ ನಾವು ಪೂರ್ಣಿಮಾ ಅಂತಾನೆ ಇಟ್ಟು. ಅವಳು ಅಷ್ಟೇನೆ ಆಮೇಲೆ ಮದುವೆ ಬೇಡ ಅಂತಾಳೆ. ಕೆಲವು ಪೋರ್ಷನ್ಸ್ಗಳು ನಾವು ಏನ್ ಅವತ್ತಿಟ್ಟು ನಿಜ ಜೀವನದಲ್ಲಿ ಅದೇ ಹಂಗಾಗೋಯ್ತು. ಸೊ ಈ ರೀತಿ ಅದು ತುಂಬಾ ಚೆನ್ನಾಗಿ ಮೂಡ್ ಬಂತು. ಆಮೇಲೆ ಕ್ಲೈಮ್ಯಾಕ್ಸ್ ಮಾತ್ರ ಹ್ಯಾಂಡ್ಸ್ ಆಫ್ ದಿ ಕ್ಲೈಮ್ಯಾಕ್ಸ್. ಆಮೇಲೆ ಒಬ್ರಿಗೊಬ್ರಿಗೂ ಮೈಗೆ ಹುಷಾರಿಲ್ಲ ಅಂತ ಆಗೋದು, ಇವ್ರಿಗೆ ಹುಷಾರಿಲ್ಲ ಅನ್ನೋದು, ಕ್ಯಾನ್ಸರ್ ಬಂದ್ಬಿಡೋದು, ಆ ದೃಶ್ಯಗಳೆಲ್ಲ ಬಹಳ ಚೆನ್ನಾಗಿದೆ. ಹೆಚ್ಚು ಬ್ಲಡ್ ಟೆಸ್ಟಿಗೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಇವಾಗ ಅವಳು ಹೆಂಡತಿ ಕರ್ಕೊಂಡು ಹೋಗೋದು, ಗಂಡನಿಗೆ ಮೈಗೆ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗ್ತಾಳೆ. ಗಂಡನ ಮೈಗೆ ಹುಷಾರಿಲ್ಲ ಅಂತ ಕರ್ಕೊಂಡೋಗಿ ಗಂಡನಿಗೆ ಟೆಸ್ಟ್ ಎಲ್ಲ ಮಾಡ್ತಿರೋ ಟೈಮಲ್ಲಿ ಗಂಡನ ಟೆಸ್ಟ್ ಎಲ್ಲ ಆದ್ಮೇಲೆ ಬಂದು ಇಲ್ಲಿ ನೋಡಿದ್ರೆ ಹೆಂಡತಿ ಅನ್ಕಾನ್ಶಿಯಸ್ ಆಗ್ಬಿಟ್ಟಿರ್ತಾಳೆ. ಇಬ್ಬರಿಗೂ ಒಂದೇ ರೀತಿ ಮಾಡಬೇಕು, ನಿಮ್ಗೂ ಟೆಸ್ಟ್ ಮಾಡ್ಬಿಡ್ತೀನಿ ಅಂತೇಳಿ ಇವ್ರಿಗೂ ಟೆಸ್ಟ್ ಮಾಡ್ಬಿಡ್ತಾರೆ. ಸಂಪತ್ ಅವರು ಡಾಕ್ಟರ್ ಪಾರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಸಂಪತ್ ಅವರು ಅಣ್ಣವ್ರಿಗೆ ಬಹಳ ಬೇಕಾದವರು, ಒಂದು ರೀತಿ ತಂದೆ ತರನೇ ನೋಡೋರು. ಆಮೇಲೆ ಬೇಕಾದಾಗ ಏನೇನು ಪಾರ್ಟ್ಗಳೆಲ್ಲ ಬೇಕಷ್ಟು ಅವ್ರಿಗೆ ಕೊಡಿಸ್ತಾ ಇದ್ರು ಅಣ್ಣವ್ರವ್ರಿಗೆ, ಸಂಪತ್ಗೆ. ಬಡವರು ಬಂದು ಒಂದು ಒಳ್ಳೆ ಪಾತ್ರ ಕೊಟ್ರು. ಹೀಗೆ ಬೇಕಾಷ್ಟು ಪಿಕ್ಚರ್, ಎಲ್ಲಾ ಪಿಕ್ಚರ್ಲು ಇದ್ದೇ ಇರ್ತಾರೆ. ನನ್ನ ಇದ್ರಲ್ಲಿ ಕೂಡ ಒಬ್ಬರು ಅಂದಲ್ಲಿ ನಾಗಲೋಕದ ರಾಜ ಅವರು. ಸೊ ಎಲ್ಲಾ ತರದ್ದು ಇರ್ತಾರ ಅವರು. ಭಾಗ್ಯವಂತ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು. ಭಾಗ್ಯವಂತರು ಚೆನ್ನಾಗೇ ಬಂತು. ಒಂದೇನು ಅಂತ ಹೇಳಿದ್ರೆ ಆ ಪಿಕ್ಚರ್ ಇನ್ನೊಂದು ಸ್ವಲ್ಪ ನಾವು ಸ್ವಲ್ಪ ಓಡಿಸ್ಬೇಕಾಗಿತ್ತು. ಯಾಕಂದ್ರೆ 12 ವಾರದವರೆಗೂ ಅದು ಬಂದಿತ್ತು. ಇನ್ನು 2 ವಾರ ಅಕಸ್ಮಾತ್ ನಾವು ಓಡಿಸ್ಬೇಕಾಗಿತ್ತು. ನಾವು ಐ ಥಿಂಕ್ ನಾವು ಅಂದ್ರೆ ನಿರ್ಮಾಪಕರು. ಸೊ ನಿರ್ಮಾಪಕರು 12ನೇ ವಾರಕ್ಕೆ ಸಾಕು ಅಂದ್ಬಿಟ್ಟು, ಯಾಕಂದ್ರೆ 14 ವಾರ ಆಯ್ತು ಅಂದ್ರೆ 100 days ಮಾಡ್ಬೇಕು, ಖರ್ಚು ಮಾಡ್ಬೇಕು, ಇದೆಲ್ಲ ಮಾಡ್ಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಅದು 100 days ಮಾಡಲಿಲ್ಲ. 1-2 ವಾರ ಒಂದಿಷ್ಟು ಕೈಯಿಂದ ಕಾಸು ಹೋದ್ರೂ ಪರವಾಗಿಲ್ಲ, ಒಂದು 100 days ಆಯ್ತು ಅನ್ನೋದೊಂದು ಬಂದಿರೋದಲ್ಲ. ಸೊ ಅದು ರಾಜ್ಕುಮಾರ್ಗೆ ಕೊನೆವರೆಗೂ ಒಂದು ಸ್ವಲ್ಪ ಯೋಚನೆ ಇತ್ತು. ನಾನು ಒಲವು ಗೆಲುವುದಲ್ಲಿ ಶೂಟಿಂಗ್ ಮಾಡುವಾಗಲೂ ಕೂಡ ಅಣ್ಣ ಅವ್ರು 3-4 ಸತಿ ನನಗೆ ಹೇಳಿದ್ದಾರೆ ಅದನ್ನ. 1-2 ವಾರ ನಾವು ಮಾಡ್ಬಿಡ್ಬೇಕಾಗಿತ್ತು, 2 ವಾರ ದ್ವಾರಕೀಶ್ ಓಡಿಸ್ಬಿಡ್ಬೇಕಾಗಿತ್ತು. ಇಲ್ಲ ನನಗೆ ಹೇಳಿದ್ರು ಕೂಡ ನಾನು ಹಣ ಕೊಟ್ಟಿರುವೆ ಅನ್ನೋ ತರದಲ್ಲೇನೆ ಒಲವು ಗೆಲುವು ಟೈಮಲ್ಲಿ ನಾವು ಇದರಲ್ಲಿ ನಂದಿ ಬೆಟ್ಟದಲ್ಲಿ ಇದ್ದಾಗ ಅವ್ರ ಪಕ್ಕದಲ್ಲಿ ನಾನು ಕೂತಿದ್ದೆ. ಅವಾಗ ಹೇಳಿದ್ರು ಅಣ್ಣವರು,
2 ವಾರ ಮಾಡ್ಬಿಡ್ಬೇಕಾಗಿತ್ತು ಬಾರ್ಗು, 100 days ಓಡಿರೋದು ಮೊದಲನೇ ಸಿನಿಮಾ ನಿಮ್ದು, ನನಗೂ ಒಳ್ಳೆ ಕತೆ ಅದು ಅಂತ ಹೇಳಿದ್ರು. ಮಾಡಲಿಲ್ಲ, ಅದೊಂದು ತಪ್ಪು. ಕೇಳಿಲ್ಲ ನೀವು? ನಮ್ಗೇನು ವಯಸ್ಸಿರುತ್ತೆ? ನಾವು ಮೊದಲನೇ ಪಿಕ್ಚರು ನಾವು ಡೈರೆಕ್ಷನ್ನು ಆಕ್ಷನ್ ಕಟ್ ಹೇಳೋದ್ರಲ್ಲೇ ನಮ್ಗೆ ಆಗೋಗ್ಬಿಟ್ಟಿರುತ್ತೆ. ನಮ್ಗೆ ಅವೆಲ್ಲ ನಾವು ಯಾವುದನ್ನು ಇದು ಓಡಿಸಿ ಅದು ಮಾಡಿ ಇದು ಯಾವಾಗ ಏನು ಯಾವತ್ತೂ ಕೇಳ್ದಾನ ಅಲ್ವೇ ಇಲ್ಲ. ಎಲ್ಲ ಪಿಕ್ಚರ್ಗಳು ಅಷ್ಟೇ, ನಿರ್ಮಾಪಕರು ಮಾಡ್ಕೋತಾರೆ, ನಿರ್ಮಾಪಕರು ಇದು ಮಾಡ್ತಾರೆ. ನಮ್ದು ಎಲ್ಲಿವರೆಗೂ ಅಂದ್ರೆ ಫಸ್ಟ್ ಪ್ರಿಂಟ್ ಕೊಟ್ಬಿಡ್ಬೇಕು ಅಷ್ಟೇ, ಅಲ್ಲಿವರೆಗೂ ನಮ್ ಕೆಲಸ. ನಂಗೆ ಮನೆಯವ್ರಿಗೆ ಹೇಳಿಲ್ಲ? ನನ್ನ ಮನೆಯವರು ಬರ್ತಾನೆ ಇರ್ಲಿಲ್ಲ. ಅಲ್ಲ, 2 ವಾರ ಓಡಿಸಿ ಇಲ್ಲ ಯಾರು ಇಲ್ಲವೇ ಇಲ್ಲ. ನಾವ್ ನಮ್ಮ ಮನೆಯವ್ರು ಯಾವ್ದಕ್ಕೂ ಬರಲ್ಲ, ನಾನೂ ಬರ್ತಾ ಇರ್ಲಿಲ್ಲ. ಸಾಕು ಬಿಡಿ, 12 ವಾರ ಓಡೋದೇ ದೊಡ್ಡ ಹೆಚ್ಚು ತಾನೆ. ಅಲ್ಲ ಸರಿ, ಒಂದು ಮೈಲ್ ಸ್ಟೋನ್ ಆಗಿತ್ತಲ್ಲ. ಬಾಳ್ದಾನೆ ಹೇಳಿದ್ದು. ಇವತ್ತು ಕೂಡ ರಾಜ್ಕುಮಾರ್ ಪಟ್ಟಿಗಳಲ್ಲಿ ಯಾವ್ದು ಒಳ್ಳೆ ಚಿತ್ರ ಬಂದಾಗ ಭಾಗ್ಯವಂತರು ಕೂಡ ಒಳ್ಳೆ ಚಿತ್ರ ಅಂತ ಬಂದೇ ಬರುತ್ತೆ. ಸಾಕಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ನನ್ನ ಮೊದಲನೇ ಚಿತ್ರ ಭಾಗ್ಯವಂತರು ಅಂತ ಹೇಳಿದಾಗ ನನ್ನೆಲ್ಲ ಹೊಗಳ್ತಾರೆ. 12 ವಾರಕ್ಕೆ ಕಲೆಕ್ಷನ್ ಕಮ್ಮಿ ಆಯ್ತಾ? ಆಗಿರ್ಬೇಕು ಅಂತ ಕಾಣಿಸುತ್ತೆ. ಏನು ಸರಿಯಾಗಿ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾ ಮದ್ರಾಸಲ್ಲಿ ಇದ್ದೆ, ಯಾವ್ದು ಇಲ್ಲಿದ್ದ ಅಷ್ಟೇ ಅದು. ಬಟ್ 12 ವಾರವರೆಗೂ ಹೋಯ್ತು. 2 ವಾರ ಓಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ರಾಜ್ಕುಮಾರ್ ಹೇಳಿದ್ರು, ನನ್ನ ಹತ್ರನೇ ಹೇಳಿದ್ರು. ನಾವು ಮಾಡಲಿಲ್ಲ, ಅದನ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಒಂದು ಮೈಲ್ ಸ್ಟೋನ್ ತರ ಇರೋದು. ಬಟ್ ಈಗಲೂ ಅದು ದೂರಯಾತ್ರೆ ಚಿತ್ರ ಒಳ್ಳೆ ಚಿತ್ರ ಅನ್ನೋದು ಎಲ್ಲರ ಬಾಯಲ್ಲೂ ಭರವಸೆ ಹೇಳ್ತಾರೆ. ಇನ್ನೇನು ಅದಕ್ಕಿಂತ ಇನ್ನೇನ್ ಬೇಕು ಅಷ್ಟೇ. ಇದು ಬಿ ದೇವಿ ಅಷ್ಟು ಬಿಸಿ ಇದ್ದವರು ಈ ಸಿನಿಮಾ ಒಪ್ಕೊಳ್ಳೋ ಕಾರಣ ಅಂದ್ರೆ ಒಳ್ಳೆ ಚಿತ್ರ. ಆಮೇಲೆ ಇದ್ರ ಕತೆ ಗೊತ್ತಾಯ್ತು, ಕತೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆಮೇಲೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆನೆ ಸಾಯೋದು, ಆಮೇಲೆ ಅವರದ್ರಲ್ಲಿ ಕಷ್ಟಪಡೋದು, ಕ್ಯಾನ್ಸರ್ ಆಗಿ ಕಷ್ಟಪಡೋದು, ಆಮೇಲೆ ಅದ ಗಂಡ ಅದನ್ನ ನೋಡ್ಕೊಳ್ಳೋದು, ಮಕ್ಕಳುಗಳು ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಕುಟುಂಬದ ಕತೆ ಅದು. ಮಧ್ಯದಲ್ಲೇ ಎಲ್ಲ ಮಕ್ಕಳುಗಳೆಲ್ಲ ಬೇರೆ ಬೇರೆ ಹೊಟ್ಟೋಗೋದು, ಯಾವಾಗ ತಾಯಿಗೆ ಮೈಗೆ ಹುಷಾರಿದೆ ಅಂತ ಗೊತ್ತಾದ ತಕ್ಷಣ ಮಕ್ಕಳು ಒಬ್ಬರಾಗೊಬ್ರು ಬರೋದು. ಆವಾಗ ತಾಯಿಗೆ ಮೈಗೆ ಹುಷಾರಿಲ್ಲ ಅನ್ನೋದು ಯಾರು ಹೇಳಕ್ ಹೋಗೋದಿಲ್ಲ, ಏನಿಲ್ಲ. ಅವ್ರವ್ರನ್ನೇ ಎಲ್ಲ ಇದು ಮಾಡ್ಕೊಂಡಿದ್ದಾನೆ ತಾಯಿಗೆ ನೋಡ್ಕೋತಾ ಇರ್ತಾರೆ. ಎಲ್ಲಾರು ಮಕ್ಕಳೆಲ್ಲ ಕೊನೆಗೆ ಒಂದಾಗ್ತಾರೆ. ಪುನಃ ಸಿಲ್ವರ್ ಜೂಬ್ಲಿ ಆಗ್ಬೇಕು, ಮಕ್ಕಳು ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡ್ಬೇಕು ಅಪ್ಪ ಅಮ್ಮನಿಗೆ ಅಂತ. ಆ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡುವಾಗ ಹಾಡು ಯಾವಾಗಲೂ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಹಾಡಲ್ಲಿ ಎಲ್ಲ ಹೇಳೋದು, ತಂದೆ ತಾಯಿ ಹೇಗೆ ಅದನ್ನು ಪಡ್ಕೊಳ್ಳೋದು. ಆಮೇಲೆ ಆ ಕ್ಲೈಮ್ಯಾಕ್ಸ್ ಅಲ್ಲಿನೇ ಮೇಲ್ಗಡೆ ಕರ್ಕೊಂಡು ಹೋಗೋದು, ಮೇಲ್ಗಡೆ ಸತ್ತೋಗೋದು, ಎಷ್ಟು ಒಬ್ರಿಗೊಬ್ಬರು ಸತ್ತೋಗೋದು ಬಹಳ ಚೆನ್ನಾಗಿ. ಆ ಜಾಗದಲ್ಲಿ ರಾಜ್ಕುಮಾರ್ ಅವರ ಮನೋಜ್ಞವಾದ ಅಭಿನಯ, ಸರೋಜಾದೇವಿ ಅವರ ಅಭಿನಯ ಎರಡನ್ನೂ ಕೂಡ ಇವತ್ತು ಕೂಡ ನೆನೆಸ್ಕೊಂಡ್ರು ಕೂಡ ಜುಮ್ ಅನ್ಸುತ್ತೆ ಮೈ. ಅದು ಎಸ್ಪೆಷಲಿ ಅಣ್ಣ ಅವರು ಯಾವಾಗ ಇವಳು ಮಂಚದ ಮೇಲೆ ಬಿದ್ದು ಬಿಡ್ತಾಳೆ, ಬಾಯಲ್ಲಿ ರಕ್ತ ಬರಕ್ ಶುರು ಆದ ತಕ್ಷಣನೇ ಅಲ್ಲಿಂದ ಓಡ್ ಬಂದು ರಾಜ್ಕುಮಾರ್ ಅವರು, ಅವಾಗ ಈ ಮೊಬೈಲ್ ಗಿಬೈಲ್ ಇರ್ಲಿಲ್ವಲ್ಲ, ಈ ಲ್ಯಾಂಡ್ ಲೈನ್ ಫೋನ್ ತಗೊಂಡಿದ್ದಾನೆ. ಸಂಪತ್ತಿಗೆ ಫೋನ್ ಮಾಡ್ತಾರೆ, ಸಂಪತ್ತು ಡಾಕ್ಟರ್ ಫೋನ್ ಮಾಡ್ತಾರೆ. ಡಾಕ್ಟರ್ ಫೋನ್ ಮಾಡ್ತಿದ್ದಾಗಲೇ ಏನಾಯ್ತು ಸರೋಜರಿಗೆ ಹೆಂಡತಿಗೆ ಏನಾಯ್ತು ಅನ್ನೋದನ್ನ ಹೇಳ್ತಿದ್ದಾಗಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಆ ಹಾರ್ಟ್ ಅಟ್ಯಾಕ್ ಆದಾಗ ಆ ಮುಖದಲ್ಲಿ ಅಭಿನಯ, ಆ ಆಕ್ಷನ್ನು, ಆಮೇಲೆ ಆ ಫೋನ್ ಕೆಳಗಡೆ ಬಿದ್ದ್ಬಿಡೋದು, ಅಲ್ಲಿಂದ ಕೆಳಗಡೆ ಬೀಳೋದು. ಹೇಗೆ ಅಂದ್ರೆ ಲೈಲಾ ಮಜ್ನು ಹೇಗೆ ಒಬ್ಬರನ್ನೊಬ್ಬರು ತಬ್ಕೊಂಡು ಸಾಯ್ತಾರ, ಆ ಥರ ಇವ್ರು ತೆವಳ್ಕೊಂಡು ಹೋಗೋದು. ಅವ್ರು ಮಂಚದ ಮೇಲೆ ಒಂದ್ ಕಡೆ ಇರ್ತಾರೆ, ಎಲ್ಲಿದ್ದೀರಾ ಅಂದ್ರೆ ಏನ್ರಿ ಎಲ್ಲಿದ್ದೀರಾ ಅಂತ ಅವ್ರು ಹುಡ್ಕೋದು ಇವ್ರನ್ನ. ಇವರು ತೆವಳ್ಕೊಂಡು ಕಣ್ಣು ಕಾಣಿಸ್ತಾ ಇಲ್ಲ, ಕಣ್ಣು ಮಂಜಾಗೋಗ್ಬಿಟ್ಟಿರುತ್ತೆ. ಸೊ ಆ ಮಂಚದ ಮೇಲೆ ಹೋಗಿದ್ದಾನೆ, ಇಬ್ರು ಒಬ್ಬರನ್ನೊಬ್ರು ಅಪ್ಕೊಳ್ಳೋದು ಅಂತ ಮಾಡ್ಕೊಂಡು ಅಲ್ಲೇನೆ ಅಂತ್ಯ ಆಗೋಗ್ಬಿಡೋದು. ಇವರೆಲ್ಲ ಬರೋ ಹೊತ್ತಿಗೆ ಕತೆ ಮುಗ್ದೋಗಿರುತ್ತೆ. ಗಂಡ ಹೆಂಡತಿದು ಇಬ್ಬರು ಭಾಗ್ಯವಂತರಾಗ್ಬಿಟ್ಟಿರ್ತಾರೆ. ಇದು ಅದ್ಧೂರಿಯಾದ ಇದು ಎಂಡ್ ಅಂತ ಹೇಳ್ಬೋದು. ಭಾಗ್ಯವಂತರ ಟೈಟ್ಲ್ ಏನಕ್ಕೆ ಬಂತದು? ಬಹುಶಃ ದ್ವಾರಕೀಶ್ ಹೇಳಿದ್ರ. ಆಮೇಲೆ ದ್ವಾರಕೀಶ್ ಟೈಟ್ಲ್ ಅಲ್ಲಿ ಇಡೋದು ನಿಪುಣ ಅವನು. ಯಾವ ಪಿಕ್ಚರ್ ನೋಡಿ ಟೈಟ್ಲ್ ಅವನೇ ಇಡೋದು. ಇವಾಗ ಟೈಟ್ ಇಟ್ಬಿಡ್ತಾನೆ, ಆಮೇಲೆ ಕತೆ ಮಾಡೋದು. ಅವನದೆಲ್ಲ ಕಥೆನೂ ಹಾಗೇನೆ. ಕುಳ್ಳ ಏಜೆಂಟ್ ಅಂತಾನೆ, ಕುಳ್ಳ ಏಜೆಂಟ್ 00, ಕೌಬಾಯ್ ಕುಳ್ಳ, ಸಿಂಗಾಪುರ ರಾಜ ಕುಳ್ಳ, ಕಳ್ಳ ಕುಳ್ಳಿ, ಹೊಸ ಕಳ್ಳ ಹಳೆ ಇದು ಆ ಥರ ಅದೊಂದು ಎಲ್ಲಾನು ಅಷ್ಟೇನೆ. ಟೈಟಲ್ ಇಡೋದ್ರಲ್ಲಿ ಫಸ್ಟ್ ಕ್ಲಾಸ್ ಅವನು. ಸೊ ಬಹುಶಃ ಇದು ಕೂಡ ಇಟ್ಟಿರ್ಬೇಕು, ಈ ಟೈಟ್ಲು ಇಟ್ಟಿರ್ಬೇಕು. ನಂಗೆ ಗೊತ್ತಿಲ್ಲ, ಅದು ನನಗೆ ಬರೋ ಹೊತ್ತಿಗೆ ಭಾಗ್ಯವಂತರು ಟೈಟ್ ಕಣ ಅಂತ ಹೇಳ್ದೆ. ತುಂಬಾ ಚೆನ್ನಾಗಿದೆ ಅಂತ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರೋದು, ಜೀವನ ಮಾಡೋದು, ಸತ್ತೋಗೋದು ಮಾಡೋದು ಅಂತ, ಅದಕ್ಕಿಂತ ಇನ್ನೇನಿಲ್ಲ ಭಾಗ್ಯವಂತರು. ಸೊ ಬಟ್ ಏನಾದ್ರು ಒಳ್ಳೆ ಟೈಟ್ಲು, ಇವತ್ತಿಗೂ ಒಳ್ಳೆ ಟೈಟ್ಲು. ಆಮೇಲೆ ಕೊನೆಗೆ ತೆಗೆದಾಕ್ಬಿಟ್ರು,
ರೂ ತೆಗೆದಾಕ್ಬಿಟ್ಟು ಅದೇ ಬಂತು ಭಾಗ್ಯವಂತ ಅಂತ ಪುನೀತ್ ರಾಜ್ಕುಮಾರ್ ಮಾಡಿದ ಪಿಕ್ಚರ್ ಭಾಗ್ಯವಂತ ಅಂತ ಮಾಡಿದ್ರು. ಸೊ ನಮ್ದು ರೂ, ನಾವು ಮರ್ಯಾದೆ ಜಾಸ್ತಿ ನಮ್ದು, ಭಾಗ್ಯವಂತರು, ಎಲ್ಲರೂ ಭಾಗ್ಯವಂತರು. ಸೊ ಅಲ್ಲಿ ಪುನೀತ್ ಮಾಡಿದ್ರು, ಅವರು ಚೆನ್ನಾಗಿ ಮಾಡಿದ್ರು, ಒಳ್ಳೆ ಹೆಸರು ಬಂತು ಅವ್ರಿಗೆ ಬಾಲನಾಥನಾಗಿ.